ಏನಾಗುತ್ತೆ ಸರ್, ಕಾಂಗ್ರೆಸ್ಸಲ್ಲಿ ಅದೊಂಥರ ಪದ್ಧತಿ ಹಿಂದ್ಲಿಂದ ಬಂದ್ಬಿಟ್ಟಿದೆ. ಅಲ್ಲಿ ಎದೆ ಏರಿಸಿ ನಿಲ್ಲೋನು, ತೋಳೇರಿಸಿ ನಿಲ್ಲೋನು, ಅಲ್ಲಿ ಮಾತ್ರ ಸರ್ವೈವ್ ಆಗ್ತಾನೆ, ಇಲ್ಲಾಂದರೆ ಭಾಳ ಕಷ್ಟ. ಅಲ್ಲಿ ನಾವು ಹಿಂದ್ಲಿಂದ ಈ KPCC ಇದು ಪ್ರೆಸ್ ಮೀಟ್ ಎಲ್ಲ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ವಲ್ಲ ಸರ್, ಒಂದು ತಿಂಗಳಿಗೊಂದು ಜಗಳ ಆಗ್ಬಿಡೋದು. ಅಲ್ಲಿ 2 ಗುಂಪುಗಳು 1 ಸೆಕೆಂಡಿಗೆ ದಬ ಹೊಡೆದಾಡ್ಕೊಂಬಿಡೋರು. ಇನ್ನೊಬ್ಬ ಗೊಳೋ ಅಂತೇಳೋ ನಾನು ಹೊಡೆದ್ಬಿಟ್ರು ಅಂತ ಒಬ್ಬ ಆಳೋನು. ಇದನ್ನು ಸುಮಾರು ವರ್ಷಗಳಿಂದ ನಡ್ಕೊಂಬಂದ್ಬಿಟ್ಟಿದೆ ಅಲ್ಲಿ. ಸರ್, ಈ ಖಾತೆ ಹಂಚಿಕೆ ವಿಚಾರದಲ್ಲೂ ಹಂಗೆ ಅಲ್ವಾ ಸರ್? ಎರಡನೇದು, ಈ MLA ಇದು BJPಗೆ ಹೋದ್ರಲ್ಲ ಸರ್, BJP ಒಬ್ಬ MLAನ ಈಗ ಹಾಲಿ ಇರುವ ಪ್ರಭಾವಿ ಮಂತ್ರಿಗಳು ವಿಧಾನಸೌಧದ ಲಿಫ್ಟ್ಗಳು ಹಾಕ್ಕೊಂಡು ತುಂಬ ಹೊಡೆದ್ರು ಅಂತ ಸುದ್ದಿ ಬಂತವತ್ತು ಒಂದ್ಸರಿ. ಓಕೆ, ಇವ್ರು ರಾಜೀನಾಮೆ ಕೊಟ್ಟಿದ್ರಲ್ಲ ಸರ್, ಅದರಲ್ಲೊಬ್ಬ ಈಗ ಹಾಲಿ ಸಂಸದರಿದ್ದಾರೆ ಅವರು. ಅವರನ್ನು ಈಗ 3-4 ಜನ ಈಗ ಇರೋ ಮಂತ್ರಿಗಳು, ಒಬ್ಬರು ಮಂತ್ರಿ ಇಲ್ಲ, ಅವರು ವಿಧಾನಸೌಧದ ಸೌತ್ ಎಂಟ್ರೆನ್ಸ್ನ ಲಿಫ್ಟ್ ಇದೆಯಲ್ಲ, ಆ ಲಿಫ್ಟಲ್ಲಿ ಹಾಕ್ಕೊಂಡು ತುಂಬ ಮೇಲೆ ಎಳ್ಕೊಂಡು ಹೋಗಿ ಎಳ್ಕೊಂಡು ಹೋಗೋದು ವಿಡಿಯೋದಲ್ಲೆಲ್ಲ ಬಂತು. ಆ ಲಿಫ್ಟಲ್ಲಿ ಫಸ್ಟ್ ಫ್ಲೋರಿಂದ 3rd ಫ್ಲೋರ್ಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಹೊಡೆದ್ರಂತ ಅವ್ರಿಗೆ. ಅಂದರೆ ಕಾಂಗ್ರೆಸ್ ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ ಹೊಡೆಸ್ಕೊಳ್ಳೋದು ಒಂಥರ ಕಾಮನ್ ಅವ್ರಿಗೆ. ನಾವು ನೋಡ್ತಾ ಇದ್ವಲ್ಲ ಸರ್, ಪ್ರೆಸ್ನವ್ರು ಎಲ್ಲ 50 ಜನ ನಾವು ಕೂತಿರ್ತಾ ಇದ್ದೋ, ಎದುರುಗಡೆ ಅಲ್ಲೇ ಸ್ಟೇಜ್ ಮೇಲೆ ಹೊಡೆದಾಟಕ್ಕೆ ಶುರು ಮಾಡ್ಕೊಂಡ್ರು. ಮೊನ್ನೆ ನೋಡಿದ್ರಲ್ಲ, ಹೌದು, ಈ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮಂಜುನಾಥ್ ಗೌಡ ಮತ್ತು ಯಾರೋ ಇನ್ನೊಬ್ರು ದೀಪಿಕಾ ರೆಡ್ಡಿನೋ ಯಾರೋ ಅವರ ಯೂತ್ ಕಾಂಗ್ರೆಸ್ನ ಹೊಡೆದಾಡ್ಕೊಂಡ್ರಲ್ಲ ಅವರು. ಇದು ಅಲ್ಲಿ ಮಾಮೂಲದು. ಆಮೇಲೆ ಆಂಜನೇಯನು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ಕಸ ಹೊಡ್ಕೊಂಡ್ ಬಂದವರು. ಈ ಹೊಡೆದಾಟಗಳೆಲ್ಲ ನೋಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಅಂತ ಅನ್ಸ್ಲಿಲ್ಲ, ಜಸ್ಟ್ ಯಾರೋ ಒಬ್ಬ ನನ್ಗೆ ಯಾರೋ ತಡೀತಾ ಇದ್ದಾನೆ ಅಂತ ಅನಿಸ್ತು ಅಷ್ಟೇ ಅವ್ರಿಗೆ. ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಇದೊಂದು ಸಭಾ ಮರ್ಯಾದೆ ಕಾಪಾಡಬೇಕು, ಸ್ಟೇಜ್ಗೊಂದು ಘನತೆ ಇರ್ತದೆ, ಕೂತಿದ್ದಾರೆ. ಇಲ್ಲೇ ಅಗತ್ಯ ಏನಿತ್ತು ಅಲ್ಲಿ ಹೋಗಿ ಕೊರಳಿಗೆ ಹಾಕುವಂಥದ್ದು. ಪಾಪ ಈ ಹೆದರೇ ಬಿಟ್ರು ನೋಡಿ, BK ಹರಿಪ್ರಸಾದ್ ಅಂತ, ಹರಿಪ್ರಸಾದ್ ಹೆದರ್ಬಿಟ್ರು ಈ ಆರ್ಭಟಕ್ಕೆ ಬಂದರು. ಅವ್ರು ಹಿಂಗೆ ಬಂದರು, ಯಾರೋ ಮುಖ್ಯಮಂತ್ರಿ ನೋಡಿ ಸಾಕು ಬಾಪ ಅಂತ ಕೈ ಬರೀ ಮಾತಾಡಿದಾರೆ ನೋಡಿ, ಏನೋ ಬಂದಿದ್ದಾರೆ, ಕೈ ಇದು ಮಾಡ್ತಾರಲ್ಲಿ, ಕೈ ಒದ್ರಿ ಮಾತಾಡಿದ್ರೆ ಸುಮ್ಮನೆ ಇರೋ ಅಂತ ಏನು ಹೇಳಿದ್ರು ನಂಗೆ ಗೊತ್ತಿಲ್ಲ, ಕೇಳಿಸ್ತಾ ಇಲ್ಲ ಅದು. ಅವ್ರು ಹೇಳಿದ್ರು ಪಾಪ ಹಾಗೆ ಸುಮ್ಮನೆ ನ್ಯೂಟ್ರಲ್ ಆದ್ರು ಪಾಪ ಮುಖ್ಯಮಂತ್ರಿಗಳು, ಏನೋ ಕೆಲಸ ಕೆಟ್ಬಿಡ್ತದೆ ಅಂತ. ಅದನ್ನ ನೋಡಿ ಯಾರು ಹರಿಪ್ರಸಾದ್ ಪಟ್ ಅಂತ ಎದ್ಬಿಟ್ರು ನೋಡಿ, ಏನು ಏನಾರು ಆಗ್ಬಿಡುತ್ತೆ ಅಂತ. ಅಂದರೆ ಲಿಟ್ರಲಿ ಅಲ್ಲಿ ಪಾಪ ಆಂಜನೇಯ ಅವರು ಪೇಷನ್ಸ್ ಕಳ್ಕೊಂಡು ಮುಖ್ಯಮಂತ್ರಿ ಅನ್ನೋದನ್ನು ಗಮನಕ್ಕೆ ತರದೆ ಒಂದು ರೀತಿಯ ಏನೋ ಹೇಳ್ತಾರೆ, ಆಂಜನೇಯ ಅವರೇ ನೀವು ಸಭಾ ಮರ್ಯಾದೆ ಕಾಪಾಡಬೇಕಂತೇಳಿ DK ಶಿವಕುಮಾರ್ ಅವರೇ ಹೇಳ್ತಾರೆ. ಆಮೇಲೆ ಹೇಳಿದ್ರು, ಈ ಕಡೆ ಬಂದು ಸ್ಟೇಜ್ ಮೇಲೆ ಬಂದು ಪಾಪ ಅನೌನ್ಸ್ ಮಾಡಬೇಕಾಯ್ತು ನೋಡಿ. ಇದು ಈ ವಿಡಿಯೋ ಬಹುಶಃ ಅವತ್ತು ನಮ್ಮ ಈ ಎಲ್ಲ ಪ್ರೆಜರಲ್ಲಿ ಅವತ್ತು ನಾವು ಗಮನಿಸೋಕ್ಕಾಗಿಲ್ಲ. ಭಾನುವಾರ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಶುರುವಾಯಿತು. ಅದು ಕಾಂಗ್ರೆಸ್ನ ಈ ಕಲ್ಚರ್. ನೀವು BJPಲಿ ಈ ಥರದ್ದು ನೋಡೋಕ್ಕಾಗಲ್ಲ. ನೀವು ಅಲ್ಲಿ ಹೊಡೆದಾಟ ಆಗಿದ್ದು ನೀವು ಎಲ್ಲರ ಸುದ್ದಿ ನೋಡಿ. ಇಲ್ಲ, BJP ಶಿಸ್ತಿನ ಪಕ್ಷ ಅಂತ ಹೇಳ್ತೀವಿ, ಒಂದಷ್ಟು ಗೊಂದಲಗಳಿದ್ರು ಕೂಡ ಈ ರೀತಿ ಗೊಂದಲ ಬೇರೆ. ಈ ಲೆವೆಲ್ಗೆ ತೋಳೇರಿಸೋದು ಅಲ್ಲಿ ಏನು ಗೊತ್ತಾ, ಒಳ್ಳೆ ಪರ್ಸನಾಲಿಟಿ ಇರೋರು, ಹೈಟು ವೆಯ್ಟು ಪರ್ಸನಾಲಿಟಿ ಇರೋ ಲೀಡರ್ ಆಗ್ಬಿಡ್ತಾನೆ ಅಲ್ಲಿ. ಅದು ಹೇಳಿ ಸರ್. ಅದೇ ಈಗ ಇಲ್ಲಿ ಒಂದು ಏನಂತಾರಪ್ಪ ಅಂದರೆ, ಈಗ ಸಿದ್ದರಾಮಯ್ಯನವ್ರು ಏನಪ್ಪ ಅಂದ್ರೆ ಒಂದು ಮನಃಶಾಂತಿಗಾಗಿ ಅಲ್ಲಿ ಹೋಗಿದ್ದಾರೆ ಅಂತೇಳಿ ಒಂದು ಏನಪ್ಪ ಅಂದ್ರೆ ಮಾಧ್ಯಮಗಳಲ್ಲಿ. ಇನ್ನೊಂದು ಸರ್, ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಒಬ್ಬ ಹಿಡಿದು ಹೊಡೆದಿದ್ರು ಗೊತ್ತಲ್ಲ ಸರ್, ಬಡಿ ಇಲ್ಲ ಅಂದ್ರೆ ಅಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ ಅನ್ನೋದು ಉದಾಹರಣೆ. ಬೆಂಕಿ ಮಾದೇವನ ಸ್ಟೇಜ್ ಮೇಲೆ ಹಿಡಿದು ಸಿದ್ದರಾಮಯ್ಯ ಹೊಡೆದಿದ್ರು ಒಂದ್ಸರಿ. ಆಮೇಲೆ ಇದು ಯಾರೋ ಒಬ್ರು ಲೇಡಿ ಬಂದಾಗ ಹೌದೌದು ಅವ್ರು ಸೆರಗೆ ಎಳೆದ್ಬಿಟ್ಟು ಅವ್ರಿಗೆಲ್ಲ ನಡಿ ಆಚೆ ಅಂತೇಳಿ ಅಂತ ಅಂದ್ಬಿಟ್ರು. ಆಮೇಲೆ DK ಅವರು ಏನು ಕಡಿಮೆ ಅಲ್ಲ. ಆಮೇಲೆ ಲಾಸ್ಟ್ ಟೈಮ್ ನಾವು ಇದು ಅವರ ಹೊಡೆತಗಳದ್ದು ವಿಡಿಯೋ ಹಾಕಿದ್ವಲ್ಲ, ಈ ಪಕ್ಕದಲ್ಲಿ ಯಾರೋ ಬರ್ತಿದ್ದ ಅಂದ್ಕೂಳೆ ಅವನಿಗೆ ಹೆಗಲ ಮೇಲೆ ಕೈ ಹಾಕ್ದ ಅಂತ ಕೈ ಹಾಕ್ತಿ ಅಂತ ಹೊಡೆದಾಕಿ. ಆಮೇಲೆ ಅದೇನು ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ಹಿಡ್ದೇ ಹೊಡೆದೆ ಅಷ್ಟೇ, ಮೂಗು ಮೂತಿ ಏನು ನೋಡಕ್ ಹೋಗಲ್ಲ. ಅದು ಪಾಪ ಅಲ್ಲಿ ನೋಡಿ, ಯಾಮಾರಿದ್ರೆ ಏನು ಅವಘಡ ನಡೆದೋಗ್ಬಿಡ್ತಾ ಇತ್ತ ಅಂತ ಅನಿಸ್ತಾ ಇದೆ ನನಗೆ ಅದು ನೋಡಿ.